ಒಂಥರ ಈ ಸನ್ನಿ ಶುರುವಾಗ್ಬಿಟ್ಟಿತ್ತು ಡೊನಾಲ್ಡ್ ಟ್ರಂಪ್ಗೆ. ನನಗೆ ನೋಬೆಲ್ ಪ್ರಶಸ್ತಿ ಸಿಗಬೇಕು, ನೋಬೆಲ್ ಪ್ರಶಸ್ತಿ ಸಿಗಬೇಕು ಅಂತ, ನೋಬೆಲ್ ಶಾಂತಿ ಪುರಸ್ಕಾರ ಯಾಕೆ ಸಿಗಬೇಕು ಅನ್ನೋದಕ್ಕೆ ಅವರೇ ಪಟ್ಟಿ ಕೊಡ್ತಿದ್ರು. ಇಷ್ಟಿಷ್ಟು ಕಾನ್ಫ್ಲಿಕ್ಟ್ಗಳನ್ನು, ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ಗಳನ್ನು ನಾನು ಬಗೆಹರಿಸಿದ್ದೀನಿ, ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ಪ್ರಾಣಗಳನ್ನು ಕಾಪಾಡಿದ್ದೀನಿ, ಆದ್ದರಿಂದ ನನಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು ಅಂತ, ಸಿಗಬೇಕು ಅಂತ ಹೇಳಿ ಅದು ಆಗದೇ ಇದ್ದಾಗ ಹ್ಯೂಮನ್ ಸೈಕಿ, ಆಯಿತು ಬಿಡ್ರಿ, ನನಗೇನು ಸಿಗೋದಿಲ್ಲ, ನನಗೇನು ಕೊಡೋದಿಲ್ಲ ಬಿಡಿ, ಇವರು ಯಾರ್ಯಾರಿಗೋ ಕೊಡ್ತಾರೆ, ನಾನು ಏನೇನು ಸಾಧನೆ ಮಾಡಿದೆ, ಯಾವ ರೀತಿಯಲ್ಲಿ ಶಾಂತಿ ಸ್ಥಾಪನೆ ಮಾಡಿದೆ ಅಂತ ಯಾರು ಪುಸ್ತಕ ಬರೆದ್ರೆ ಆ ಪುಸ್ತಕ ಬರೆದವ್ರಿಗೆ ನೋಬೆಲ್ ಕೊಡ್ತಾರೆ, ನನಗೆ ಕೊಡೋದಿಲ್ಲ ಇವರು ಅನ್ನೋದಕ್ಕೆ ಶುರು ಮಾಡಿದ್ರು. ಈ ಮಧ್ಯದಲ್ಲಿ ಈ ಸಲದ ನೋಬೆಲ್ ಶಾಂತಿ ಪುರಸ್ಕಾರ ವೆನಿಜುವೆಲಾದ ವಿಪಕ್ಷ ನಾಯಕಿ ಮರಿಯಾ ಮಚಾಡೋಗೆ ಸಿಕ್ತು. ಘೋಷಣೆ ಆಯಿತು ಮರಿಯಾ ಮಚಾಡೋಗೆ. ಆವಾಗಲೂ ಟ್ರಂಪ್ ಹೇಳಿದ್ರು ನನಗೆ ಸಿಗಬೇಕಾದದ್ದು ಅವ್ರಿಗೆ ಹೋಗ್ಬಿಡ್ತು ನೋಡಿ ಅಂತ. ವೆನಿಜುವೆಲಾ ಅಂಡರ್ ಕೋಟ್ಸಲ್ಲಿ ಓದ್ಕೊಳ್ಳಿ ಇದನ್ನು, ಯಾಕಂದರೆ ಇತ್ತೀಚಿನ ಡೆವಲಪ್ಮೆಂಟ್ಗಳು ಗೊತ್ತಿದೆ ನಿಮಗೆ. ವೆನಿಜುವೆಲಾ ಅಧ್ಯಕ್ಷನನ್ನು ಅಮೇರಿಕ ಕಿಡ್ನ್ಯಾಪ್ ಮಾಡಿಸ್ತು ಅರಮನೆಯಿಂದಾನೆ. ಒಂದು ಊರಾಗಿ ಬರೋದಿಲ್ಲ ವೆನಿಜುವೆಲಾಗೂ ಅಮೇರಿಕಾಗೂ. ವೆನಿಜುವೆಲಾ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪಗಳನ್ನು ಹೊಂದಿ ಬರಬಾದಾಗಿರುವಂಥ ಒಂದು ಸಮಾಜವಾದಿ ದೇಶ. ಸೋಷಿಯಲಿಸಮ್ನ ಅತಿರೇಕ ಒಂದು ದೇಶವನ್ನು ಏನು ಮಾಡಬಹುದು ಅನ್ನುವುದಕ್ಕೆ ಉದಾಹರಣೆಯಾಗಿ ನಿಲ್ಲುವಂಥ ದೇಶ ವೆನಿಜುವೆಲಾ. ಅಲ್ಲಿ ಸರ್ವಾಧಿಕಾರದ ವಿರುದ್ಧ, ಮಾನವ ಹಕ್ಕುಗಳ ದಮನದ ವಿರುದ್ಧ, ವಾಕ್ ಸ್ವಾತಂತ್ರ್ಯದ ಪರವಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದವರು ಮರಿಯಾ ಮಚಾಡೋ. ಆ ಹೋರಾಟವನ್ನು ಆ ದೇಶದಲ್ಲಿ ಇದ್ಕೊಂಡೇ ಮಾಡ್ತಾ ಇದ್ಲು ಹೆಣ್ಮಗಳು. ಒಂದು ದೇಶದಲ್ಲಿ ತನ್ನ ವಿರೋಧಿಗಳನ್ನು ಹಣಿದು ಹಾಕುವಂಥ ಸೋ ಕಾಲ್ಡ್ ಸರ್ವಾಧಿಕಾರಿಯಲ್ಲಿ ಎಲೆಕ್ಷನ್ ನಡೀತವೆ, ಬಟ್ ರಿಗ್ಡ್ ಎಲೆಕ್ಷನ್ ಇರ್ತವೆ. ಅಂಥ ಸರ್ವಾಧಿಕಾರಿಯ ವಿರುದ್ಧ ಈಕೆ ಆ ದೇಶದಲ್ಲಿ ಹಿಡ್ಕೊಂಡೇ ಬಡದಾಡ್ತಾ ಇದ್ದರು. ಈಕೆಗೆ ನೋಬೆಲ್ ಶಾಂತಿ ಪುರಸ್ಕಾರ ಅನೌನ್ಸ್ ಆಯಿತು. ಡೊನಾಲ್ಡ್ ಟ್ರಂಪು ಅದು ಯಾವ ಪರಿ ನೋಬೆಲ್ ಶಾಂತಿ ಪುರಸ್ಕಾರದ ಗೀಳಿಗೆ ಬಿದ್ದಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಏನೋ ಮರಿಯಾ ಮಚಾಡೋ ಅವರು ಹೇಳಿದ್ರು, ನಾನು ಇದನ್ನು ಡೊನಾಲ್ಡ್ ಟ್ರಂಪರಿಗೆ ಅರ್ಪಿಸುತ್ತೇನೆ ಅಂತ. ಪ್ರಶಸ್ತಿ ತಗೊಂಡವರು ಅದನ್ನ ಹೇಳ್ತಾರೆ, ಇನ್ನು ನನ್ನ ಅಪ್ಪ ಅಮ್ಮಂಗೆ ಅರ್ಪಣೆ, ನನ್ನ ದೇಶದ ಜನರಿಗೆ ಅರ್ಪಣೆ, ಇಂಥವ್ರಿಗೆ ನಾನು ಐ ಡೆಡಿಕೇಟ್ ಇಟ್ ಟು ದೆಮ್ ಅಂತ ಹೇಳ್ತಾರಲ್ಲ, ಹಾಗೆ ಮರಿಯಾ ಮಚಾಡೋನು ಹೇಳಿದರು, ನಾನು ಡೊನಾಲ್ಡ್ ಟ್ರಂಪಿಗೆ ಅರ್ಪಿಸ್ತೀನಿ, ನಮ್ಮ ಹೋರಾಟದ ಪರವಾಗಿ ಅವರಿದ್ದಾರೆ ಅಂತ. ಯಾಕೆಂದರೆ ಸರ್ಕಾರದ ವಿರುದ್ಧ ಅಮೇರಿಕ ಬಡದಾಡ್ತಾ ಇತ್ತಲ್ಲಿ, ನಮ್ಮ ಹೋರಾಟದ ಪರವಾಗಿದ್ದಾರೆ ಅಂದರೆ ವಿಪಕ್ಷ ನಾಯಕಿ ಅದನ್ನು ಡೊನಾಲ್ಡ್ ಟ್ರಂಪ್ಗೆ ಅರ್ಪಿಸುತ್ತೇನೆ ಅಂತ ಹೇಳಿದರು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಏನು ಬರೀ ಅರ್ಪಿಸಿದ್ರೆ ಸಾಲದು, ನೀನು ಅದನ್ನು ನನಗೆ ತಂದು ಕೊಡು ಅಂದರು, ಏನೋ ಗೊತ್ತಿಲ್ಲ. ಮರಿಯಾ ಮಚಾಡೋ ವೈಟ್ ಹೌಸಿಗೆ ಬಂದು ಪ್ರಶಸ್ತಿ ಫಲಕವನ್ನು ತಂದು ಡೊನಾಲ್ಡ್ ಟ್ರಂಪಿಗೆ ಕೊಟ್ಟೋಗ್ಬಿಟ್ಟಿದ್ದಾರೆ.